ಚುನಾಯಿತ ಪ್ರತಿನಿಧಿಗಳು ಅಂದರೆ ಧರ್ಮರಾಯರು, ಹರಿಶ್ಚಂದ್ರರು, ಹನುಮಂತಯ್ಯನವರು ವಿಧಾನಸೌಧ ಕಟ್ಟಿಸಿದವರು, ಎರಡನೇ ಮುಖ್ಯಮಂತ್ರಿ. ವಿಧಾನಸೌಧ ಬರೋಕ್ಕಾಗಲಿಲ್ಲ ಹನುಮಂತಯ್ಯನವರು. ನಾನೇ ನನ್ನ ಚುನಾವಣೆಯಲ್ಲಿ ಬರೀ ಉಪ್ಪಿಟ್ಟು ಕೊಟ್ಟಿದ್ದೀನಿ. ಒಂದು ಅಸೆಂಬ್ಲಿ ಚುನಾವಣೆ ಅಂದರೆ 10 ಕೋಟಿಯಿಂದ 100 ಕೋಟಿ, ಒಂದು ಪಾರ್ಲಿಮೆಂಟು 200 ಕೋಟಿ, ಎಲ್ಲ ಖರ್ಚು ಲೂಟಿ ಲೂಟಿ ಲೂಟಿ. ಈಗ ನಮ್ಮ ಕಾಲ ನಿಮ್ಮ ಕಾಲ ಅನ್ನೋ ಪ್ರಶ್ನೆ ಬೇರೆ, ಇದು ಯಾರ ಕಾಲನೂ ಅಲ್ಲ. ಒಂದು ಆವತ್ತು ರಾಜಕಾರಣ, ಆವತ್ತು ನಡೆದಂಥ ಚಿಂತನೆಗಳು, ಚುನಾವಣೆಗಳು, ಅಧಿಕಾರ ಇವೆಲ್ಲವೂ ಒಂದು ಅದೇನೋ ಇದೇನೋ. ಅವತ್ತು ರಾಜ್ಯ ಮೊದಲು ಮೈಸೂರು ರಾಜ್ಯದ ಮೊದಲನೇ ಮುಖ್ಯಮಂತ್ರಿ ಕ್ಯಾಸಂಬಳ್ಳಿ ಚೆಂಗಲ್ರಾಯ ರೆಡ್ಡಿ, KC ರೆಡ್ಡಿ. ಹನುಮಂತಯ್ಯನವರು ವಿಧಾನಸೌಧ ಕಟ್ಟಿಸಿದವರು, ಎರಡನೇ ಮುಖ್ಯಮಂತ್ರಿ. ಹನುಮಂತಯ್ಯನ ನಂತರ ವಿಧಾನಸೌಧ ಬರೋಕ್ಕಾಗಲಿಲ್ಲ ಹನುಮಂತಯ್ಯನವರು. ರಾಜಕೀಯದಲ್ಲಿ ಅವ್ರನ್ನ ಇಳಿಸಿದ್ರು ಅಧಿಕಾರದಿಂದ. ಅವರ ಕ್ಯಾಬಿನೆಟ್ಲಿದ್ದಂಥ ಕಡಿದಾಳ ಮಂಜಪ್ಪ ಅಂಥೇಳಿ ಸತ್ಯವಂತ, ಪ್ರಾಮಾಣಿಕ, ಅವರು ಮುಖ್ಯಮಂತ್ರಿ ಆಗ್ತಾರೆ. ಅದಾದ ನಂತರ ಕರ್ನಾಟಕ ಏಕೀಕರಣ, ನಿಜಲಿಂಗಪ್ಪನವರು ಮುಖ್ಯಮಂತ್ರಿ ಆಗ್ತಾರೆ. ನಿಮಗೆ ಹೇಳೋದಾದರೆ KC ರೆಡ್ಡಿಯವರು ಪ್ರಾಮಾಣಿಕರು, ಹನುಮಂತಯ್ಯನವರು ಪ್ರಾಮಾಣಿಕರು, ನಿಜಲಿಂಗಪ್ಪನವರು ಸತ್ಯವಂತರು, ವೀರೇಂದ್ರ ಪಾಟೀಲ್ ಸತ್ಯವಂತರು, ದೇವರಾಜರ್ ಸತ್ಯವಂತರು. ಆ ಕಾಲದಲ್ಲಿ ಬಸವಲಿಂಗಪ್ಪ, ಎನ್ ರಾಚಯ್ಯ, ಏನು ಎಂತೆಂಥ ದಿಗ್ಗಜರು. ಸಾವ್ಕಾರ್ ಚೆನ್ನಯ್ಯ ಅವರು, ನಾನು 67 ಅಸೆಂಬ್ಲಿ ಮೆಂಬರು ನನ್ನ ಜೊತೆ ಇದ್ದೆ. ಸಾವ್ಕಾರ್ ಚೆನ್ನಯ್ಯ ಅಂದರೆ ಮೈಸೂರಿನ ನಜರ್ಬಾದ್ ನವಾಬ ಅಂತ ಆ ಪರಿಸ್ಥಿತಿ. ಅಂದರೆ ಆವತ್ತು ಪ್ರಾಮಾಣಿಕತೆ, ಪ್ರೀತಿ, ನಂಬಿಕೆ ಇತ್ತು. ಚುನಾವಣೆ ಅಂದರೆ ಒಂದು ಆದರ್ಶ. ಚುನಾಯಿತ ಪ್ರತಿನಿಧಿಗಳು ಅಂದರೆ ಇವರು ಧರ್ಮರಾಯರು, ಹರಿಶ್ಚಂದ್ರರು, ಸತ್ಯವಂತರು, ಪ್ರಾಮಾಣಿಕರು, ಇದೆಲ್ಲ ಇತ್ತು. ಇತ್ತೀಚೆಗೆ ಒಂದು 25 ವರ್ಷದಿಂದೀಚೆಗೆ ಎಲ್ಲ ದರೋಡೆಕೋರರು, ಎಲ್ಲ ಪಾರ್ಟಿಯಲ್ಲಿರೋರು ದರೋಡೆಕೋರರು, ಮೋಸಗಾರರು, ಅನ್ಯಾಯ ಮಾಡಿದವರು, ಚುನಾವಣೆಗೆ ಕೋಟಿ ಕೋಟಿ ಖರ್ಚು ಮಾಡೋರು. ಒಂದು ಅಸೆಂಬ್ಲಿ ಚುನಾವಣೆ ಅಂದರೆ 10 ಕೋಟಿಯಿಂದ 100 ಕೋಟಿ, ಒಂದು ಪಾರ್ಲಿಮೆಂಟು 200 ಕೋಟಿ, ಎಲ್ಲ ಖರ್ಚು ಲೂಟಿ ಲೂಟಿ ಲೂಟಿ. ಇದರಲ್ಲೇನು ಅನುಮಾನವೇ ಇಲ್ಲ. ಆವತ್ತಿಗೂ ಇವತ್ತಿಗೂ ಚುನಾವಣೆ ಇದೊಂದು ಹರಾಜು. ಅಸೆಂಬ್ಲಿ ಚುನಾವಣೆನ ಆಯಿತು, ಚುನಾವಣೆ ಎಷ್ಟೇ ಖರ್ಚು, ವಿರೋಧ ಪಕ್ಷ, ಆಡಳಿತ ಪಕ್ಷ ಎಲ್ಲ ಸೇರಿ 50 ಕೋಟಿ. ಆವತ್ತು ಚುನಾವಣೆ, ನಾನೇ ನನ್ನ ಚುನಾವಣೆಯಲ್ಲಿ ಬರೀ ಉಪ್ಪಿಟ್ಟು ಕೊಟ್ಟಿದ್ದೀನಿ. ಅಲ್ಲಿ ಕೂತ್ಕೊಳ್ಳೋರಿಗೆ ಟೈಮ್ಗೆ ಮಧ್ಯಾಹ್ನ ಟೈಮಲ್ಲಿ ಉಪ್ಪಿಟ್ಟು, ಕಾಫಿ, ಒಂದು ನಯಾ ಪೈಸೆ ಕೇಳಲಿಲ್ಲ, ಒಂದು ಕುಡಿಯೋಕ್ಕೆ ಕೇಳಲಿಲ್ಲ. ಅದೇನು ಚುನಾವಣೆ, ಇದೇನು ಚುನಾವಣೆ? ನಿಮಗೆ ಹೇಳೋದಾದರೆ ಆವತ್ತಿನ ಚುನಾವಣೆ, ಆವತ್ತಿನ ಪ್ರತಿನಿಧಿಗಳು, ಆವತ್ತಿನ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡ್ತಿದ್ದಂಥವರು, ಆವತ್ತು ಚುನಾವಣೆಯಲ್ಲಿ ಗೆದ್ದಂಥವರು, ಆವತ್ತಿನ ಶಾಸನ ಸಭೆ, ಆವತ್ತಿನ ವಿಧಾನ ಪರಿಷತ್, ಆವತ್ತಿನ ಮಾಧ್ಯಮರು, ಆವತ್ತಿನ ಪತ್ರಿಕೋದ್ಯಮ, ಏನು ಎಲ್ಲ ಸತ್ಯವಂತರು, ಎಲ್ಲರೂ, ಬೇರೆ ಮಾತೇ ಇಲ್ಲ. ಅಷ್ಟು ಅದ್ಭುತವಾದಂಥ ದಿನ ಆವತ್ತು. ಇವತ್ತು ಇದೇ ಚುನಾವಣೆ ವ್ಯವಸ್ಥೆ ಮುಂದುವರೆದರೆ ಚುನಾವಣೆಯಲ್ಲಿ
ಇನ್ನು ಪ್ರಾಮಾಣಿಕತೆ ಉಳಿಯೋದಿಲ್ಲ. ಜನ ದಂಗೆ ಹೇಳ್ತಾರೆ, ಚುನಾವಣೆ ವ್ಯವಸ್ಥೆ ಮೇಲೆ ಬೀದಿಗೆ ಬೀಳ್ತಾರೆ, ಗೆದ್ದವರನ್ನು ಒಪ್ಪೋದಿಲ್ಲ. ಆ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಮುಂದೆ. ಅದು ಅತ್ಯಂತ ಗಂಭೀರವಾಗಿ ಯೋಚನೆ ಮಾಡಬೇಕಾಗಿದೆ. ಈಗ ಹಿಂದೆ ಸೆಷನ್ ಇದ್ದಾಗ ಚುನಾವಣೆ ಹೆದರಿಕೆ, ಭಯ, ಭೀತಿ ಎಲ್ಲ ಇತ್ತು. ಇವತ್ತೇನಿದು? ಏನು ಬೇಕಾದ್ರೂ ಎಂತ ಬೇಕಾದ್ರೂ ನಡೀತಾ ಇದೆ.